2025ರ PUC ರಿಸಲ್ಟ್ ಬಂದಾಗಿದೆ. ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳು CET ಎಕ್ಸಾಮ್ ಬರೆದು ಫಲಿತಾಂಶಕ್ಕಾಗಿ ಇನ್ನೂ ಕಾಯುತ್ತಿದ್ದಾರೆ. CET ಎಕ್ಸಾಮ್ ಬರೆದಿರೋ ಬಹುತೇಕ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಸೇರೋಕೆ ಫುಲ್ ರೆಡಿ ಆಗಿದ್ದಾರೆ. ಇದಕ್ಕಾಗಿ ಮುಂದಿನ ದಿನಗಳಲ್ಲಿ JEE, CUET ಮತ್ತೆ ಕಾಮೆಡ್ಗೆ ಪ್ರವೇಶ ಪರೀಕ್ಷೆಗಳು ಬರೆಯಲಿದ್ದಾರೆ. ಇನ್ನು ಈ ಎಂಟ್ರೆನ್ಸ್ ಎಕ್ಸಾಮ್ಗಳಲ್ಲಿ ರ್ಯಾಂಕ್ ಪಡೆದವರು ದೇಶದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ಅಂತ ಕರೆಯಲ್ಪಡುವಂಥ IIT, NIT ಮತ್ತು IIITಯಲ್ಲಿ ಅಧ್ಯಯನ ಮಾಡ್ತಾರೆ. ಎಲ್ರಿಗೂ ಈ ಸಂಸ್ಥೆಗಳಲ್ಲಿ ಓದಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಅದರಲ್ಲೂ ಈ ಶಿಕ್ಷಣ ಸಂಸ್ಥೆಗಳಲ್ಲಿ ಕೋರ್ಸ್ ಮಾಡಿದವರಿಗೆ ಉತ್ತಮ ಉದ್ಯೋಗಾವಕಾಶಗಳು ಕೂಡ ಸಿಗ್ತವೆ. ಹೀಗಾಗಿ ಇವುಗಳಿಗೆ ಭಾರಿ ಡಿಮ್ಯಾಂಡ್. ಅನೇಕರು ಇಂಜಿನಿಯರಿಂಗ್ ಕೋರ್ಸ್ಗೆ ಸೇರ್ತಾರೆ. ಅದರಲ್ಲೂ ಹೆಚ್ಚಿನವರು ಕಂಪ್ಯೂಟರ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್ ಮತ್ತು ಕೆಮಿಕಲ್ ಇಂಜಿನಿಯರಿಂಗ್ ಮಾಡ್ತಾರೆ. ಈ ಕೋರ್ಸ್ಗಳನ್ನ ಮಾಡೋಕೆ ಲಕ್ಷ ಫೀಸ್ ಬೇಕು. ಜೊತೆಗೆ IIT, NIT ಮತ್ತು IIITಯಲ್ಲಿ ಇಂಜಿನಿಯರಿಂಗ್ ಸೀಟ್ ಪಡೆಯೋದೇ ತುಂಬ ದೊಡ್ಡ ಕಷ್ಟ. JEE ಅಂಥ ಕಠಿಣ ಪರೀಕ್ಷೆಗಳಲ್ಲಿ ಉತ್ತಮ ಅಂಕ ಪಡಿಬೇಕು. ಆಗ ಮಾತ್ರನೇ ಇವುಗಳಲ್ಲಿ ನಿಮಗೆ ಎಂಟ್ರೆನ್ಸ್ ಸಿಗೋಕೆ ಸಾಧ್ಯ. ಇಂಜಿನಿಯರಿಂಗ್ ಶಿಕ್ಷಣದಲ್ಲೇ ಅತ್ಯುತ್ತಮ ಶಿಕ್ಷಣ ಸಂಸ್ಥೆಗಳು ಅಂದರೆ IIT, NIT ಮತ್ತು IIIT. ಈ ಸಂಸ್ಥೆಗಳಲ್ಲಿ ಸೀಟ್ ಪಡೆಯೋಕೆ ಪ್ರವೇಶ ಪ್ರಕ್ರಿಯೆ ಏನು, ಎಷ್ಟು ಫೀಸ್ ಕಟ್ಟಬೇಕು, ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮೊದಲಿಗೆ IIT ಬಗ್ಗೆ ನೋಡೋದಾದರೆ, IIT ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಅರ್ಥ. IITಗಳು ದೇಶದ ಅತ್ಯಂತ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜ್ಗಳಾಗಿವೆ. ಎಲ್ಲ ವಿದ್ಯಾರ್ಥಿಗಳಿಗೂ ಈ ಸ್ಥಳದಲ್ಲೇ ಅಧ್ಯಯನ ಮಾಡುವಂಥ ಬಯಕೆ ಇದ್ದೇ ಇರುತ್ತೆ. ಇದರಲ್ಲಿ ಸೀಟ್ ಪಡೆಯೋಕೆ JEE ಮೇನ್ಸ್ ಪರೀಕ್ಷೆಯನ್ನು ಉತ್ತಮ ರ್ಯಾಂಕ್ ಪಡ್ಕೊಂಡು ಅದನ್ನು ಕ್ಲಿಯರ್ ಮಾಡಬೇಕು. ಆಗ ಮಾತ್ರ IITಗೆ ಪ್ರವೇಶ ಸಿಗುತ್ತೆ. ಇಲ್ಲಿ ಡಿಗ್ರಿ, ಮಾಸ್ಟರ್ ಡಿಗ್ರಿ, ಡಾಕ್ಟರೇಟ್ ಕೋರ್ಸ್ ಮಾಡೋಕ್ಕೂ ಅವಕಾಶ ಇದೆ. ಕೇಂದ್ರ ಸರ್ಕಾರ ನಡೆಸುವಂಥ IITಗಳು ಇಂಜಿನಿಯರಿಂಗ್, ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂಥ ಕೋರ್ಸ್ಗಳನ್ನು ಅವರು ಆಫರ್ ಮಾಡ್ತವೆ. ಇನ್ನು IITಗಳಲ್ಲಿ ಇಂಜಿನಿಯರಿಂಗ್ ಮಾಡೋಕೆ ವರ್ಷಕ್ಕೆ 2.2 ಲಕ್ಷ ರೂಪಾಯಿಂದ ಹಿಡಿದು 3.2 ಲಕ್ಷ ರೂಪಾಯಿವರೆಗೂ ಬೇಕಾಗುತ್ತೆ. ಇನ್ನು ಹಾಸ್ಟೆಲ್, ಮೆಸ್ ಶುಲ್ಕ ಅಂತ ಹೇಳಿ 2 ಲಕ್ಷ ರೂಪಾಯಿ ಕಟ್ಟಬೇಕು. 4 ವರ್ಷಗಳ ಇಂಜಿನಿಯರಿಂಗ್ ಕೋರ್ಸ್ಗೆ ಒಟ್ಟಾರೆಯಾಗಿ 10 ಲಕ್ಷದಿಂದ 14 ಲಕ್ಷದವರೆಗೂ ಕೂಡ ಒಬ್ಬರಿಗೆ ಖರ್ಚಾಗುತ್ತೆ. ಇನ್ನು NIT ಅಂದರೆ ಏನು, ಫೀಸ್ ಎಷ್ಟಿರುತ್ತೆ, ಇದನ್ನು ನೋಡೋಣ ಬನ್ನಿ. NIT ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇಂಜಿನಿಯರಿಂಗ್ ಶಿಕ್ಷಣ ಕ್ಷೇತ್ರದಲ್ಲಿ IITಗಳ ನಂತರ ದೇಶದ ಅತ್ಯಂತ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳೆಂದರೆ ಅದು NITಗಳು. IITಯಲ್ಲಿ ಸೀಟ್ ಸಿಗದವರು NITಗಳನ್ನ ಅವರು ಆಯ್ಕೆ ಮಾಡ್ಕೊಳ್ತಾರೆ. NITಗಳನ್ನು ಕೂಡ ಕೇಂದ್ರ ಸರ್ಕಾರನೇ ನಡೆಸೋದು. NITಗಳಲ್ಲಿ ಇಂಜಿನಿಯರಿಂಗ್ ಮಾಡೋಕೆ ವಾರ್ಷಿಕ ಶುಲ್ಕ 1.4 ಲಕ್ಷದಿಂದ 2.4 ಲಕ್ಷ ರೂಪಾಯಿವರೆಗೂ ಖರ್ಚಾಗುತ್ತೆ. ಇನ್ನು ಹಾಸ್ಟೆಲ್, ಮೆಸ್ ಈ ಫೀಸ್ ಎಲ್ಲ ಸೇರಿಸಿ ವರ್ಷಕ್ಕೆ 1.2 ಲಕ್ಷದಿಂದ ಹಿಡಿದು 2.2 ಲಕ್ಷದವರೆಗೆ ನಿಮಗೆ ಖರ್ಚು ಬೀಳುತ್ತೆ. ಒಟ್ಟು 4 ವರ್ಷಗಳ ಇಂಜಿನಿಯರಿಂಗ್ ಮುಗಿಸೋಕೆ 10 ಲಕ್ಷದವರೆಗೂ ಖರ್ಚು ಮಾಡಬೇಕಾಗುತ್ತೆ. ಇನ್ನು IIT ವಿಷಯಕ್ಕೆ ಬರೋ ಹಾಗಿದ್ರೆ, IIIT ಅಂದರೆ ಏನು, ಇದರ ಫೀಸ್ ಎಷ್ಟಿರುತ್ತೆ? ಮೊದಲನೇದಾಗಿ IIIT ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ಕರೀತಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜಂಟಿ ಸಹಯೋಗದೊಂದಿಗೆ IIITಗಳು ನಡೀತಾವೆ. IIT ಮತ್ತು NIT ನಂತರ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಅತ್ಯಂತ ಪ್ರಸಿದ್ಧ ಶಿಕ್ಷಣ ಸಂಸ್ಥೆ ಅಂದರೆ ಅದು IIITಗಳು. ಇಲ್ಲಿ ನೀವು ಮಾಹಿತಿ ತಂತ್ರಜ್ಞಾನ ಮತ್ತು ಕಂಪ್ಯೂಟರ್ ವಿಜ್ಞಾನ ಕ್ಷೇತ್ರಗಳ ಬಗ್ಗೆ ಹೆಚ್ಚಿನ ಒತ್ತನ್ನು ಪಡ್ಕೊಂಡು ಶಿಕ್ಷಣ ಕಲಿಬಹುದು. JEE ಮೇನ್ಸ್ ಶ್ರೇಣಿ ಆಧಾರದ ಮೇಲೆ ಎಂಟ್ರೆನ್ಸ್ ಸಿಗುತ್ತೆ. ಆದರೆ JEEಯಲ್ಲಿ ಕಡಿಮೆ ರ್ಯಾಂಕ್ ಪಡೆದ್ರೂ ಕೂಡ ಇವುಗಳಲ್ಲಿ ಸೀಟ್ ಸಿಗುವಂಥ ಸಾಧ್ಯತೆ ಇರುತ್ತೆ. ಇಲ್ಲೂ ಸಹ IIT, NIT ಶಿಕ್ಷಣ ಸಂಸ್ಥೆಗಳಲ್ಲಿ ದೊರೆತಂತೆ ಪದವಿ, ಸ್ನಾತಕೋತ್ತರ ಪದವಿ ಹಾಗೂ ಡಾಕ್ಟರೇಟ್ ವ್ಯಾಸಂಗಕ್ಕೆ ಅವಕಾಶಗಳಿರ್ತವೆ. ಇನ್ನು ಇದರ ವಾರ್ಷಿಕ ಶುಲ್ಕ 1.5 ಲಕ್ಷದಿಂದ ಹಿಡಿದು 3 ಲಕ್ಷದವರೆಗೂ ಖರ್ಚಾಗುತ್ತೆ. ಇನ್ನು ಹಾಸ್ಟೆಲ್ ಜೊತೆಗೆ ಮೆಸ್ ಶುಲ್ಕ ಸೇರಿಸಿ ವರ್ಷಕ್ಕೆ 1.2 ಲಕ್ಷದಿಂದ ಹಿಡಿದು 2.5 ಲಕ್ಷದವರೆಗೂ ನೀವು ಪಾವತಿ ಮಾಡಬೇಕಾಗುತ್ತೆ. ಇನ್ನು ಈ ಲೆಕ್ಕಾಚಾರದ ಮೇಲೆ 4 ವರ್ಷಗಳಲ್ಲಿ ಸುಮಾರು 14 ಲಕ್ಷದವರೆಗೂ ಕೂಡ ಒಬ್ಬ ವಿದ್ಯಾರ್ಥಿಗೆ ಖರ್ಚಾಗುತ್ತೆ. IIT, NIT, IIITಯಲ್ಲಿ ಓದಿದ್ರೆ ಲಕ್ಷಗಳಲ್ಲಿ ಸಂಬಳ ಸಿಗುತ್ತೆ ನಿಜ. ಯಾವುದೇ ಕಂಪನಿಯಲ್ಲಾದರೂ ಉನ್ನತ ಹುದ್ದೆಗಳಿಗೆ ಹೋಗಬಹುದು. ವರ್ಷಕ್ಕೆ ಕೋಟಿ ದುಡಿಬಹುದು. ಲೈಫ್ ಅಂತೂ ಸೆಟಲ್ ಆಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಸೊ ಇವಿಷ್ಟು IIT, NIT ಜೊತೆಗೆ IIT ಸಂಬಂಧಪಟ್ಟಂತೆ ಇರುವಂಥ ಕೋರ್ಸ್ಗಳ ಡೀಟೇಲ್ಸ್ ಹಾಗೂ ಫೀಸ್ಗಳ ಸ್ಟ್ರಕ್ಚರ್. ಸೊ ಇದೇ ಥರ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ಹಾಗೂ ಮಕ್ಕಳ ವಿದ್ಯಾಭ್ಯಾಸ ಕುರಿತಂಥ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಎಜುಕೇಷನ್ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.